ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಮದ್ಯವರ್ಜನಾ ಶಿಬಿರವನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಮನಿ ಮಾತನಾಡಿ, ಮದ್ಯವ್ಯಸನಿಗಳು ಮದ್ಯವರ್ಜನೆ ಮಾಡಿದ ನಂತರ ಮುಂದೆ ಎಂದೆಂದಿಗೂ ಮದ್ಯವ್ಯಸನಿಗಳಾಗಬಾರದು. ಏಕೆಂದರೆ ಮದ್ಯವ್ಯಸನಿಗಳು ಆಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಜೊತೆಗೆ ತಮ್ಮ ಕುಟುಂಬವನ್ನು ಬೀದಿ ಪಾಲು ಮಾಡುವುದರ ಜೊತೆಗೆ ಮಕ್ಕಳನ್ನು, ಹೆಂಡತಿಯನ್ನು, ತಂದೆ ತಾಯಿಯರನ್ನು ಅನಾಥರನ್ನಾಗಿ ಮಾಡುವಂತಹ ಕುಕೃತ್ಯ ಇದಾಗಿದೆ. ಆದ್ದರಿಂದ ಶಿಬಿರಾರ್ಥಿಗಳು ಮದ್ಯವ್ಯಸನಕ್ಕೆ ಎಂದಿಗೂ ಮನಸ್ಸು ಮಾಡಬಾರದು. ಇಂದು ನೀವು ಪರಿವರ್ತನೆಗೊಂಡು ನೂತನ ಜೀವನಕ್ಕೆ ಕಾಲಿಟ್ಟು ಉತ್ತಮ ಜೀವನ ರೂಪಿಸಿಕೊಳ್ಳಲು ಮುಂದಾಗಬೇಕು. ಆದ್ದರಿಂದ ಶಿಬಿರಾರ್ಥಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯ ಮೂಲಕ ತಮ್ಮ ಮೇಲೆ ಇಟ್ಟಿರುವ ಕಾಳಜಿಯನ್ನು ಉಳಿಸಿಕೊಳ್ಳಬೇಕು. ಏಕೆಂದರೆ ಸಮಾಜ ಅಧೋಗತಿಗೆ ಹೋಗುತ್ತಿರುವುದು ಇಂತಹ ಮದ್ಯ ವ್ಯಸನದಿಂದಾಗಿ ಹಾಗೂ ಈ ಮದ್ಯಪಾನದಿಂದಾಗಿ. ಈ ಗುಟಕ ತಿನ್ನುವುದು ಹಾಗೂ ಇತರೆ ದುಶ್ಚಟಗಳನ್ನು ಮಾಡುವ ಮೂಲಕ ನಮ್ಮ ಆರೋಗ್ಯವನ್ನೇ ನಾವೇ ಹಾಳು ಮಾಡಿಕೊಳ್ಳುವುದು ಎಷ್ಟು ನಮ್ಮ ಮನುಷ್ಯನ ಒಂದು ಬುದ್ಧಿಜೀವಿತನ ತೋರುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಉತ್ತಮ ಜೀವನ ನಡೆಸಲು ಎಲ್ಲ ದುಶ್ಚಟಗಳನ್ನು ಕೈ ಬಿಡಬೇಕು ಎಂದು ವಿನಂತಿಸಿಕೊಳ್ಳುವುದರ ಜೊತೆಗೆ ಪ್ರತಿಯೊಬ್ಬರಿಗೂ ಈ ಸೇರಿರುವ ಶಿಬಿರಾರ್ಥಿಗಳಿಗೆ ಸಾಂಪ್ರದಾಯಿಕವಾಗಿರತಕ್ಕಂಥ ಜನಪದ ಹಾಡುವಿನ ಮೂಲಕ ಅವರನ್ನು ಮನಸೂರೆಗೊಳಿಸಿ ಮಧ್ಯವರ್ತಿಗಳಿಗೆ ಮದ್ಯಪಾನದಿಂದ ಮುಕ್ತರಾಗಿ ತನ್ನ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಲು ಮುಂದಾಗಬೇಕು. ಅವರ ಉತ್ತಮ ಜೀವನಕ್ಕೆ ಮಹಿಳೆಯರ ಪಾತ್ರವೂ ಕೂಡ ಹಿರಿದಾಗಿದೆ ಎಂದು ಹೇಳಿದರು.